ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ದೋಸೆಗಳಲ್ಲೇ ವೆರೈಟಿ ಆದಂಥ ಟೊಮೊಟೊ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ಅದ್ಭುತವಾದ ರುಚಿಯಾದ ದೋಸೆ ಮಾಡ್ಕೊಳ್ಬೋದು. ಟಿಫನ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಇದೊಂದು ಜ್ಯೂಸಿ ಆದಂಥ ಒಳ್ಳೆ ಸೂಪರ್ ಟೇಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೇಕಾದ್ರೆ ಚಟ್ನಿ ಇಲ್ದೆಲ್ಲೂ ತಿನ್ಬೋದು, ಅಷ್ಟು ಟೇಸ್ಟ್ ಇರುತ್ತೆ. ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು. ಇಲ್ಲಿ ನಾನು ಹುಳಿ ಟೊಮೊಟೊನ 4 ತೊಗೊಂಡಿದ್ದೀನಿ. ಜಾಮ್ ಟೊಮೊಟೊ ಆದರೆ 6 ತೊಗೊಳ್ಳಿ. ಈ ಮೆಜರ್ಮೆಂಟ್ಗೆ ನಾನು ಹೇಳ್ತಾ ಇರೋದು. ಇಲ್ಲಿ ಹುಳಿ ಟೊಮೊಟೊನೇ ತೊಗೊಂಡಿರೋದು ನಾನು. ಒಂದು 5ರಿಂದ 6 ಗೆಡ್ಡೆ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಇಂಚು ಶುಂಠಿ, ಕರಿಬೇವು, ಜೀರಿಗೆ, ಕಾಳುಮೆಣಸು 9, ಕೊತ್ತಂಬರಿ ಸೊಪ್ಪು, ಇದು ರವೆ 1 ಬೌಲಷ್ಟು, 1/4 ಬೌಲಷ್ಟು ಅಕ್ಕಿ ಹಿಟ್ಟು. ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು. ಬೇಕಾದರೆ ನೀವು ಪೂರ್ತಿ ರವೆಯಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲ ಪೂರ್ತಿ ಅಕ್ಕಿ ಹಿಟ್ಟಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲ ಸ್ವಲ್ಪ ಸ್ವಲ್ಪ ಬೇಕಾದರೂ ಪ್ರಮಾಣದಲ್ಲಿ ತೊಗೊಂಡು ಮಾಡ್ಕೊಳ್ಬೋದು. ಅಕ್ಕಿ ಹಿಟ್ಟು ಅದಕ್ಕೇನೆ ಚೆನ್ನಾಗಿರುತ್ತೆ ಅಂತೇಳಿ ಅಕ್ಕಿ ಹಿಟ್ಟು ಮತ್ತು ರವೆ ಎರಡೂ ಒಟ್ಟಿಗೆ ತೊಗೊಂಡಿದ್ದೀನಿ. ಏನಂದರೆ ಅಕ್ಕಿ ಹಿಟ್ಟು ಗರಿ ಗರಿ ಬರುತ್ತೆ, ರವೆ ಬಂದು ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಎರಡು ಮಿಕ್ಸ್ ಮಾಡಿದರೆ ಒಳ್ಳೆ ಕ್ರಿಸ್ಪಿಯಾಗಿ ಟೇಸ್ಟಾಗಿ ಬರುತ್ತೆ. ಇದನ್ನ ನಾವು ಏನೇನು ತೊಗೊಂಡಿದ್ವಿ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ದೋಸೆ ಹಿಟ್ಟನ್ನು ಅದಕ್ಕೆ ಮಾಡ್ಕೊಳ್ಬೇಕು. ದೋಸೆ ಹಿಟ್ಟನ್ನು ಅದಕ್ಕೆ ಇರಬೇಕು. ನಾವು ಯಾವ ಥರ ದೋಸೆ ಹಿಟ್ಟೆಲ್ಲ ಮಾಡ್ಕೊಳ್ತೀವಿ ಆ ಥರ ನೋಡ್ತಾ ಇರ್ಬೋದು. ಸ್ವಲ್ಪನೂ ಗಂಟಾಗಲಿ, ಈ ನಾವೇನು ಹಾಕ್ಕೊಂಡಿದ್ವಿ ಟೊಮೊಟೊದಾಗಲಿ ದಿಂಡು ಬರುತ್ತೆ ಆ ಥರದ್ದೆಲ್ಲ ಸಿಗಬಾರ್ದು, ಯಾಕಂದರೆ ದೋಸೆ ಕಿತ್ತೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು, ಇದು ನಿಮ್ಮ ದೋಸೆಗೋಸ್ಕರನೇ ಮಾಡ್ತಾ ಇರೋದು ವಿಡಿಯೋ. ನೋಡ್ತಾ ಇರ್ಬೋದು ಆ ಥರ ಗಂಟು ಇರುತ್ತಲ್ಲ ಆ ಥರ ಇರಬಾರ್ದು. ಪೂರ್ತಿ ದೋಸೆ ಹಿಟ್ಟು ನಾವು ಯಾವ ಥರ ಮಾಡ್ಕೊಳ್ತೀವಿ ಅದು ಒಂದು ಸ್ವಲ್ಪನೂ ಏನೂ ಸಿಗಬಾರ್ದು. ಆ ಥರ ಇದ್ದರೆ ನೀಟಾಗಿ ಸ್ಲೈಸಾಗಿ ಮಾಡ್ಕೊಳ್ಬೋದು, ತೆಳ್ಳಗೆ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡ್ರೆ ಇವಾಗ ಬಂತಲ್ಲ, ಇದು ಪರ್ಫೆಕ್ಟ್ ಅದ ಅಂತಲೇ ಹೇಳ್ಬೋದು. ನೀವೆಲ್ಲ ದೋಸೆ ಹಿಟ್ಟು ಮಾಮೂಲಿ ಯಾವ ಥರ ಮಾಡ್ತೀರ ಆ ಥರ ಮಾಡ್ಕೊಳ್ಳಿ. ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳಿ ಅದನ್ನ. ಇದನ್ನೇನು 5 ನಿಮಿಷ 10 ನಿಮಿಷ ಬಿಡೋ ಅವಶ್ಯಕತೆ ಇಲ್ಲ. ತಕ್ಷಣವೇ ಮಾಡಿ ತಕ್ಷಣವೇ ಮಾಡ್ಬೋದು, ಆಡಿಸ್ಕೊಂಡು ಕ್ವಿಕ್ಕಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬೇಕಾದ್ರೆ ಮಕ್ಳಿಗೆ ಸ್ನ್ಯಾಕ್ಸ್ ಬೇಕಾದರೂ ಮಾಡಿಕೊಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಂತೂ ಎಲ್ಲರಿಗೂ ಫೇವ್ರೇಟ್ ಇದು. ವಾರಕ್ಕೆ 3 ಸಲನಾದರೂ ಮಾಡೇ ಮಾಡ್ತೀವಿ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ನಾನೇನು ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ, ಆದರೂ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ನೀವೇನೆ. ಅದು ಬಿಸಿ ಆದ ನಂತರ ಇವಾಗ ದೋಸೆ ಹಾಕ್ಕೊಳ್ಬೇಕು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ನೋಡ್ಕೊಂಡು ಮಾಡಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಒಂದು ಚಿಕ್ಕ ಸಪೋರ್ಟ್ ನಮಗೆ ಒಂದು ಮುಂದೆ ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ ಇನ್ಸ್ಪಿರೇಷನ್ ಆಗಿರುತ್ತೆ. ನೋಡ್ತಾ ಇರ್ಬೋದು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ, ಅಷ್ಟು ಚೆನ್ನಾಗಿ ಬರುತ್ತೆ. ಬಗಿರಿದು ಬೇಕಾದ್ರೂ ತಿನ್ಬೋದು, ಏನಾದರೂ ಡಯಟ್ ಅದೇ ಇದ್ದರೆ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಯಾವ ಥರ ಚೇಂಜ್ ಆಯಿತು ಅಂತ. ಸೂಪರ್. ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಕಡಿಮೆ ಇದೆ. ಈ ಏನಾದರೂ ಜಾಮ್ ಟೊಮೊಟೊ ತೊಗೊಂಡ್ರೆ ಪೂರ್ತಿ ಟೊಮೊಟೊ ಕಲರೇ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ದಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅದೇ ಎದ್ದು ಬರ್ತಾ ಇದೆ ಅಂತ. ಸ್ವಲ್ಪನೂ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಎತ್ತೋದಕ್ಕಂತೂ. ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಮಾಡ್ತಾಯಿದ್ದೀನಿ. ಇದು ಯಾವುದು ನಾನ್ ಸ್ಟಿಕ್ ಯಾವ ಥರದ್ದಲ್ಲ ಇದು, ಆದ್ರೂ ಕಬ್ಬಿಣದ ಹಂಚಿಗೆನೇ ಇಷ್ಟು ಚೆನ್ನಾಗಿ ಬರ್ತಾಯಿದೆ. ಆರಾಮ್ಸಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಬಿಗಿನರ್ಸ್ ಆದರೂ ಮಾಡ್ಕೊಬೋದು, ಬ್ಯಾಚುಲರ್ಸ್ ಆದರೂ ಮಾಡ್ಕೊಳ್ಬೋದು, ಎಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಬ್ಯಾಟೆ ಏನಾದರೂ ದೋಸೆ ಹಿಟ್ಟಿಲ್ಲ ದೋಸೆ ತಿನ್ನಬೇಕು ಮಕ್ಳು ಅಂತಂದರೂ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಬೇಕು. ಇದು ಬಿಸಿಲೇ ತಿನ್ನಬೇಕು ಫ್ರೆಂಡ್ಸ್, ಅಂದರೆ ಸ್ವಲ್ಪ ಆರಿದ್ಮೇಲೆ ನಾವು ರವೆ ಹಾಕಿರೋದ್ರಿಂದ ಸಾಫ್ಟ್ ಬಂದುಬಿಡುತ್ತೆ. ಅದು ಸಾಫ್ಟ್ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಬಿಸಿದ್ರಲ್ಲೇ ಗರಿ ಗರಿ ಆಗಿದ್ದಾಗ ತಿಂದ್ರೆ ಮಾತ್ರ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಯಾವ ಚಟ್ನಿ ಪಲ್ಯ ಬರೀದು ಬೇಕಾದ್ರೂ ತಿನ್ಬೋದು, ಅಷ್ಟು ಟೇಸ್ಟ್ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ತರಕಾರಿ ಗೊಜ್ಜಿಗೆ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಇದೆ ಅಂತಂದರೆ ಯಾವುದು ಬೇಕಾದರೂ ನೀವು ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಈ ದೋಸೆ. ನೋಡೋದಲ್ಲ ಫ್ರೆಂಡ್ಸ್, ಇಷ್ಟೇ ಕ್ವಿಕ್ಕಾಗಿ ಮಾಡ್ಬೋದು, ಇಷ್ಟು ಸಿಂಪಲ್ ರೆಸಿಪಿ. ಥ್ಯಾಂಕ್ ಯು.